ನಿನ್ನೆ ಸಾಯಂಕಾಲ ಸುಮಾರು 5:30 ಗಂಟೆಗೆ ಒಂದು 16 ವರ್ಷ ಹುಡುಗಿ ಮೀನಾ ಎಂಬುವರನ್ನು ಬ್ರೂಟಲ್ ಆಗಿ ಒಂದು ಪ್ರಕಾಶ್ ಎಂಬುವರು 32 ವರ್ಷ ವ್ಯಕ್ತಿಯೊಬ್ಬರು ಸೋಮವಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಸೂರ್ಲಬಿ ಗ್ರಾಮದ ಹತ್ತಿರ ಇರುವ ಒಂದು ಒಂಟಿ ಮನೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಮೀನಾ ಎಂಬುವ 16 ವರ್ಷ ಹುಡುಗಿ SSLC ಓದಿದ್ದಾರೆ. ಈಗ ಈ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ರಿಸಲ್ಟ್ ರೀಸೆಂಟ್ ಆಗಿ ಬಂದಿದೆ. ರಿಸಲ್ಟ್ ಬಂದಾದ್ಮೇಲೆ ಮನೆಯವರೇನೋ ನಿಶ್ಚಯದಾರ್ಥ, ಈಗ ಯಾರು ಕೊಲೆ ಮಾಡಿದಾನೋ ಆ ವ್ಯಕ್ತಿಗೆ ಮದುವೆ ಮಾಡಿಕೊಡುವುದಕ್ಕೆ ನಿಶ್ಚಯದಾರ್ಥ ಮಾಡುವುದಕ್ಕೆ ಪ್ಲಾನ್ ಮಾಡಿ ನಿನ್ನೆ ನಿಶ್ಚಯದಾರ್ಥಕ್ಕೆ ಅರೇಂಜ್ಮೆಂಟ್ಸ್ ಆಗಿದೆ. ಆ ಸಂದರ್ಭದಲ್ಲಿ ಒಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಕಾಲ್ ಬರ್ತದೆ. ಇಂತಾಗ ಒಂದು 16 ವರ್ಷ ಮಗುವಿಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ನಡ್ತಾ ಇದೆ ಅಂದರೆ ಕಾಲ್ ಬಂದಾದ್ಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿ ಕೌನ್ಸಿಲಿಂಗ್ ಎಲ್ಲ ಕೂಡ ಮಾಡಿದ್ದಾರೆ. ಮಾಡಿ 2 ಫ್ಯಾಮಿಲಿಯನ್ನು 18 ವರ್ಷ ಆದಮೇಲೆ ನಾವು ಮದುವೆ ಮಾಡ್ಕೊಳ್ತೀವಿ, ಈಗ ಯಾವುದು ಮದುವೆ ಮಾಡಲ್ಲ ಅಂದರೆ ಎಂದು ಹೇಳಿ ಬಂದಿರೋದು ಕೂಡ ಕಂಡು ಬಂದಿದೆ. ಅದಾದ್ಮೇಲೆ ಪ್ರಕಾಶ್ 32 ವರ್ಷ ಆ ವ್ಯಕ್ತಿ ಸುಮಾರು 5:15 ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದ ತಂದೆ ತಾಯಿಗೂ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಟು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು 150 ಮೀಟರ್ ಮನೆಯಲ್ಲಿಂದ 150 ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದು ಮತ್ತು ತಲೆಯನ್ನು ಕೂಡ ತಗೊಂಡು ಹೋಗಿದ್ದಾನೆ. ಒಂದು ಬ್ರೂಟಲ್ ಮರ್ಡರ್, ಇಂತಹ ಒಂದು ಬ್ರೂಟಲ್ ಮರ್ಡರ್ ಆಗಿದೆ. ಆದ ತಕ್ಷಣ ನಾವು ಮತ್ತು ನಮ್ಮ ಆಫೀಸರ್ಸ್ ಪರ್ಸನಲಿ ನಾನು ಕೂಡ ನಿನ್ನೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ. ಇದು ಒಂದು ಕಂಪ್ಲೀಟ್ ಇಂಟೀರಿಯರ್ ಪ್ಲೇಸ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಕೂಡ ಬೇಗ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಅವರು ಅದರ್ ಸೇಫ್ಟಿ ಮೆಷರ್ಸ್ ಮತ್ತು ಅಕ್ಯೂಸ್ರನ್ನು ಹುಡುಕೋದಕ್ಕೆ ಪ್ರಯತ್ನ ಕೂಡ ನಡ್ತಾ ಇದೆ. ಈಗ ನಿನ್ನೆ ಅವರ ಜೊತೆ ಯಾರು ಹೋಗಿದ್ದಾರೆ, ಯಾವ ಗಾಡಿಯಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ಕೂಡ ವಿಚಾರಣೆ ನಡ್ತಾ ಇದೆ. ಆ ಅಕ್ಯೂಸ್ರ ಜೊತೆಗೆ ಹೋಗಿರುವ ಒಂದು ವ್ಯಕ್ತಿ ಮತ್ತು ಅದು ಗಾಡಿ ಕೂಡ ಅದು ಪತ್ತೆ ಮಾಡಬೇಕಾಗುತ್ತದೆ ಮತ್ತು ಅಕ್ಯೂಸ್ರನ್ನು ಕೂಡ ನನ್ನ ಪತ್ತೆ ಮಾಡಬೇಕಾಗಿರ್ತದೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗಿರುವ ಹುಡುಗಿನ ತಂದೆ ಮತ್ತು ತಾಯಿಗೆ ಕೂಡ ಸ್ವಲ್ಪ ನೋವು ಉಂಟಾಗಿರ್ತದೆ, ತಾಯಿಗೆ ಮತ್ತು ಗಾಯ ಉಂಟಾಗಿರ್ತದೆ. ಅದ್ರ ಬಗ್ಗೆ ನಮ್ಮ CEO ಇನ್ಚಾರ್ಜ್ DC ಆಗಿರುವ ವರ್ಣಿತ್ ನೇಗಿ ಅವರ ಜೊತೆ ಮಾತಾಡಿಬಿಟ್ಟು ಮತ್ತು ಮೈಸೂರು KRS ಹಾಸ್ಪಿಟಲ್ಗೆ ಇಲ್ಲಿಂದ ಮುಂದಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸೋದಕ್ಕೆ ಅದಕ್ಕೆ ಮಾತನಾಡಿದ್ದೀವಿ. ಈಗ ನಮ್ಮ ಪೊಲೀಸರು ಕೂಡ ಜೊತೆಗೆ ಸೇಫ್ಟಿ ಮೆಷರ್ಗಾಗಿ ಅವ್ರ ತಂದೆ ತಾಯಿ ಇರುವ ಜಾಗ ಮತ್ತು ಹಾಸ್ಪಿಟಲ್ ಪ್ರಿಮೈಸಸ್ ಅಲ್ಲಿ ಆರ್ಮ್ಡ್ ಗಾರ್ಡ್ ಹಾಕಿದ್ದೀವಿ ಮತ್ತು ಮನೆ ಕಡೆ ಕೂಡ ಅಲ್ಲಿ ಸೂರ್ಲಬಿ ಮನೆ ಅಮ್ಮಿಯಲ್ಲ ಸೂರ್ಲಬಿ ಕಡೆ ಕೂಡ ಆರ್ಮ್ಡ್ ಗಾರ್ಡ್ ಹಾಕಿದ್ದೀವಿ. ಅಡಿಷನಲ್ ಫೋರ್ಸ್ ಇಂಥ ಒಂದು ವ್ಯಕ್ತಿ, ಒಂದು ಕ್ರೂರ ಕೊಲೆ ಮಾಡಿರೋ ವ್ಯಕ್ತಿಯನ್ನು ಸ್ವಲ್ಪ ಸೇಫಾಗಿ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಏನೋ ಸಮಸ್ಯೆ ಆಗಬಾರ್ದು ಅಂದರೆ ಒಂದು ಉದ್ದೇಶದಿಂದ ಆರ್ಮ್ಡ್ ಫೋರ್ಸ್ಲಿಂದ ಒಂದು 8ರಿಂದ 10 ಜನವನ್ನು ಕೂಡ ನಾವು ಅಡಿಷನಲ್ ಆಗಿ ಆರ್ಮ್ಡ್ ಫೋರ್ಸನ್ನು ಕೂಡ ಕಳಿಸ್ತಾ ಇದ್ವಿ. ಅಲ್ಲಿ ಸುತ್ತಮುತ್ತ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಂತ ಉದ್ದೇಶದಿಂದ ಇದರಲ್ಲಿ ಇಂಥ ಒಂದು ಕ್ರೂರ ಒಂದು ಕೊಲೆ ಆಗಿರುವುದು ಒಂದು ಸಮುದಾಯಕ್ಕೆ ಸೆಂಡಿಂಗ್ ಎ ರಾಂಗ್ ಮೆಸೇಜ್. ಸೊ ಇದು ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ. ಇದು ಕೊಲೆ ಪ್ರಕರಣ ದಾಖಲು ಮಾಡಿದರೂ ಮಾತ್ರ ಅಲ್ಲ, ಇದು 100% ನಾವು ಈ ಕೇಸನ್ನು ನಾವು ಕನ್ವಿಕ್ಷನ್ ಮಾಡ್ತೀವಿ. ಲೀಗಲ್ ಆಗಿ ಉತ್ತಮವಾಗಿ ಒಳ್ಳೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಟ್ಕೊಂಡು ಈ ಕೇಸಲ್ಲಿ 100% ನಾವು ಕನ್ವಿಕ್ಷನ್ ತಗೊಂಡು ಒಂದು ಸಮಾಜಕ್ಕೆ ವಿ ವಾಂಟ್ ಟು ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್. ಇಂಥ ಒಂದು ಕೊಲೆ ಮಾಡೋ ವ್ಯಕ್ತಿಯು ಸಮುದಾಯದಲ್ಲಿ ಖಂಡಿತವಾಗಿ ಬದುಕೋದಕ್ಕೆ ಅವಕಾಶ ಇರಲ್ಲ, ಜೈಲಲ್ಲಿ ಅವರು ಇರಬೇಕಂದ್ರೆ ಒಂದು ಮೆಸೇಜನ್ನು ನಾವು ಖಂಡಿತವಾಗಿ ಕಳಿಸ್ತೀವಿ. ಸೊ ಆ ಕಾರಣ ಈಗ ಫ್ಯಾಮಿಲಿ ಮೆಂಬರ್ಸ್ ಏನು ಕಾರಣ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಡೆತ್ ಆಗಿರುವ ಹುಡುಗಿಯ ಫ್ಯಾಮಿಲಿಯವರು ಯಾಕೆ ಇವನು ಹಿಂಗೆ ಬಿಹೇವ್ ಮಾಡಿದಾನಂದ್ರೆ ನಮಗೆ ಗೊತ್ತಾಗಿಲ್ಲ ಅಂದರೆ ಹೇಳಿದ್ದಾರೆ. ಸೊ ಅಕ್ಯೂಸ್ರು ಸಿಕ್ಕಿ ಆದಮೇಲೆ ಯಾಕೆ ಇವನು ಹಿಂಗೆ 2 ಫ್ಯಾಮಿಲಿ ಒಪ್ಪಿ ಆದಮೇಲೆ ಕೂಡ ಯಾಕೆ ಇವನು ಕೊಲೆ ಮಾಡಿದಾನಂದ್ರೆ ಅವನೇ ಹೇಳಬೇಕು. ಈಗ ಅಕ್ಯೂಸ್ಡೇ ಹೇಳಬೇಕಾಗುತ್ತದೆ ನಮಗೆ. ಫಸ್ಟ್ ನಾವು ಪಂಚನಾಮ ಇದೆಲ್ಲ ಮಾಡಬೇಕಾಗತ್ತೆ. ಮಾಡಿ ಮುಗಿದಾದ್ಮೇಲೆ ಶವಪರೀಕ್ಷೆ ಇನ್ನೂ ಸ್ವಲ್ಪ ಟೈಮಲ್ಲಿ ಆಗ್ತದೆ. ಇಲ್ಲ ರೆಗ್ಯುಲರ್ ಇರುವುದಲ್ಲಿ ಲೈಕ್ ವಿತೌಟ್ ತಲೆ ಮಾಡ್ತದೆ, ತಲೆ ಬಂದಾದ್ಮೇಲೆ ಅದು ಮುಂದೆ ತನಿಖೆ ಮಾಡ್ತೀವಿ. ಯಾರು ಇಲ್ಲ ಅದು 100% ಅದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಡ್ತೀವಿ. ಯಾರು ತಂದೆ ತಾಯಿ ಬರಬೇಕಂದ್ರೆ ಈಗ ಮೆಡಿಕಲ್ ಅಟೆನ್ಷನ್ ಬೇಕಾಗತ್ತಂದ್ರೆ ಅವರು ಹಾಸ್ಪಿಟಲ್ ಕಳಿಸಬೇಕಾಗಿರೋದು ಬೇಕಾಗುತ್ತದೆ. ಸ್ವಲ್ಪ ವೇನ್ಸ್ ಕಟ್ ಆಗಿದೆ ಅಂದರೆ ಹೇಳಿದ್ದಾರೆ, ಅದಕ್ಕೆ ನಾವು ಮೈಸೂರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಉಳಿದವರು ಯಾರು ಬರ್ತಾರಂದ್ರೆ ಎಷ್ಟು ದಿನ ಬರ್ತಾರಂದ್ರೆ ಅವ್ರಿಗೆ ನಾವು ಸೇಫ್ಟಿ ಎಲ್ಲ ವ್ಯವಸ್ಥೆನೂ ಕೂಡ ನಾವು ಮಾಡಿಕೊಡ್ತೀವಿ.
ಸೊ 302 ಕೊಲೆ ಮಾಡಿರೋದಕ್ಕೆ 307 ಮಾಡಿದ್ದೀವಿ ಮತ್ತು ಚಿಕ್ಕ ಮಗು ಆಗಿರೋದ್ರಿಂದ ಪೋಕ್ಸೋ 8 and 12 ಕೂಡ ಹಾಕಿದ್ದೀವಿ. ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವಕಾಶ ಅವರು ಒಪ್ಕೊಂಡಿದ್ದಾರೆ, ನಾವು ಮಾಡ್ತೀವಿ ಅಂತ್ಯಕ್ರಿಯೆ ಮಾಡ್ಕೊಳ್ಳೋಕೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು. ಸೊ ಅದು ಸಿಗ್ತದೆ. ಸೊ ಪ್ರಾಥಮಿಕವಾಗಿ ಏನಾದ್ರು ಹೇಳಿದ್ರು ಇಂಥ ಟೈಮಲ್ಲಿ ಹಿಂಗೆ ಆಯಿತು, ಮನೆಗೆ ಬಂದಿದ್ದ ಸುಮಾರು ಅಟ್ಯಾಕ್ ಮಾಡ್ದಂತ ಏನಾದ್ರು ಹೇಳಿದ್ರು? ಘಟನೆ ಸುಮಾರು 5:15 ಆಗಿದೆ ಅಂದರೆ ನಾನು ಆಲ್ರೆಡಿ ಹೇಳಿದೆ. ಘಟನೆ ಸುಮಾರು 5:15 ಇಲ್ಲಾಂದ್ರೆ ಒಂದು 10 minutesಲ್ಲಿ ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಸೊ ಅವನು ಸ್ವಲ್ಪ ವೆಲ್ ಬಿಲ್ಟ್ ಇದ್ದಾನೆ. ಮನೆಯಲ್ಲಿ 3 ಜನ ಮಾತ್ರ ಇದ್ದರು. ಡೆತ್ ಆಗಿರುವ ಹುಡುಗಿ ಮತ್ತು ತಂದೆ ತಾಯಿ ಸ್ವಲ್ಪ ವಯಸ್ಸಾಗಿರೋರು. ಸೊ ತಂದೆಯನ್ನು ಫಸ್ಟು ಕಾಲಲ್ಲಿ ಮನೆಯಲ್ಲಿ ಒದ್ದಾದ್ಮೇಲೆ ಅವ್ರಿಗೆ ನಡ್ಕೊಂಡು ಬರೋಕ್ಕಾಗಿಲ್ಲ. ಸೊ ತಾಯಿ ಹುಡುಗಿ ಕಿರ್ಚಾಡೋದು ನೋಡಿಕೊಂಡು ಬಂದಾದ್ಮೇಲೆ ತಾಯಿಗೆ ಒಂದು ಮಚ್ಚಿನಲ್ಲಿ ಹೊಡೆದಿದ್ದಾನೆ. ಅದರಲ್ಲಿ ಅವ್ರಿಗೂ ಸ್ವಲ್ಪ ಗಂಭೀರವಾದ ಗಾಯ ಆಗಿದೆ. ಸೊ ಮುಂದೆ ಅದಾದಮೇಲೆ ಅವನಿಗೆ ಒಂದು ಹುಡುಗಿ ಮಾತ್ರ ಇರೋದರಿಂದ ತುಂಬ ಈಸಿಯ ಇಂಥ ಒಂದು ಬ್ರೂಟಲ್ ಮರ್ಡರ್ ಮಾಡಿದ್ದಾನೆ. ಹಿಂದೆ ನಮಗೆ ಗೊತ್ತಾಗಿ ಇದು ಬರೀ ಯಾವುದು ಕ್ರಿಮಿನಲ್ ಹಿಸ್ಟ್ರಿ ಅವನ ಬಗ್ಗೆ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ. ಸೊ ಅದ್ರ ಬಗ್ಗೆ ಮುಂದೆ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಬೇರೆ ಯಾವುದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದು ಇದ್ದಾನ ಅಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಸೊ ನಮಗೆ ಈಗ ಇತ್ತೀಚೆಗೆ ವಿಚಾರಣೆ ನಡ್ತಾ ಇದೆ. ನಮಗೂ ಕೂಡ ಗೊತ್ತಿದೆ, ಒಬ್ಬರು ಬಂದಿರೋದಾಗಿ ಗೊತ್ತಿದ್ದಾರೆ. ಒಂದು ಗಾಡಿಯಲ್ಲಿ ಆ ಮನೆಗೆ ಹೋಗೋದಕ್ಕೆ 4-wheeler ಹೋಗಬೇಕಾಗ್ತದೆ. ಇಲ್ಲ 4-wheel ಡ್ರೈವ್ ಇಲ್ಲ ಒಳ್ಳೆಯ ಗ್ರೌಂಡ್ ಕ್ಲಿಯರೆನ್ಸ್ ಇರುವ ಗಾಡಿಯಲ್ಲಿ ಹೋಗಬೇಕಾಗ್ತದೆ. ಅದಕ್ಕೆ ಇನ್ನೊಬ್ಬ ಗಾಡಿ ತೊಗೊಂಡು ಬಂದಿದ್ದಾನಂದ್ರೆ ಸುದ್ದಿ ಇದೆ. ಸೊ ಅವರನ್ನು ಕೂಡ ನಾವು ವಶಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅವರ ಪಾತ್ರ ಏನು ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.